ಆಫ್ಟರ್ ಲಾಂಗ್ ಟೈಮ್ ಗುಡ್ ಮಾರ್ನಿಂಗ್ ಎವ್ರಿವಾನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಈ ಥರ ದಿನ ಯಾರಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ನೋಡಿದ್ರೆ ನನ್ನ ಸ್ಕೂಲ್ ಡೇಸು ಕೂಡ ನನಗೆ ತುಂಬ ನೆನಪಾಗುತ್ತೆ. ಬೆಳಗ್ಗೆನೇ ನಮ್ಮಮ್ಮ ನನಗೋಸ್ಕರ ಅಂದ್ಬಿಟ್ಟು ಕೆಲಸನ ರೆಡಿ ಮಾಡಿದರು. ಅಕ್ಕಿ ಮೂಟೆನ ಓಪನ್ ಮಾಡಿಕೊಡು ಅಂತ. ಏನೋ ಗೊತ್ತಿಲ್ಲ, ಪ್ರತಿ ಟೈಮು ತುಂಬ ಹರಸಾಸ ಪಡ್ತಾಯಿದ್ದೆ. ಈ ಟೈಮ್ ತುಂಬ ಬೇಗನೆ ಓಪನ್ ಮಾಡಿದೆ. ಎಲ್ಲರಿಗೂ ಮಾರ್ನಿಂಗ್ ರೊಟೀನ್ ಅಂತ ಬಂದರೆ ಪ್ರೋಟೀನ್ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಮಾತ್ರ ನನ್ನ ಟೀ ಇಲ್ಲದೆ ವಿತೌಟ್ ನನ್ನ ಡೇನ ಕೂಡ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಇಷ್ಟ ನನಗೆ ಟೀ ಅಂದರೆ. ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡಿದೆ. ಇದು ಸೋಮವಾರದ ಡೆಕೋರೇಷನ್ ಆಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿದೆ. ಟಿಫನ್ ಮಾಡಿದಾದ್ಮೇಲೆ ಮತ್ತೆ ಕಾಫಿಗೆ ಹೋದೆ. ಚಳಿಗಾಲದಲ್ಲಿ ಏನೋ ಒಂಥರ ವೆದರ್ ಸರಿ ಇಲ್ಲ ಅಂದರೆ ನಾನು ಪದೇ ಟೀ ಕಾಫಿ ಬೇಕು ಅನಿಸುತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ವೆದರ್ ನೋಡೋಣ ಅಂದ್ಬಿಟ್ಟು ಬಂದರೆ ನಾನೇ ಫುಲ್ ಶಾಕ್. ಯಾವ ಥರ ಇದೆ ಅಂದ್ಬಿಟ್ಟು ನೀವೇ ನೋಡಿ. ನನ್ನ ಮನ್ಸಲ್ಲಿ ಮಾತ್ರ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ, ಈವ್ನಿಂಗ್ ತಮ್ಮನ ಜೊತೆ ಹೊರಗಡೆ ಹೋಗಿ ಅವ್ನ ಕೈ ಹಿಡ್ಕೊಂಡಿದ್ದಕ್ಕೆ ಅವ್ನು ಇನ್ನರ್ ವಾಯ್ಸ್, ಗೋಬಿ ತಗೊಂಡು ಮತ್ತೆ ಮನೆಗೆ ರಿಟರ್ನ್ ಆದಾಗ ರೋಡಲ್ಲಿ ನಮ್ಮ ಬ್ರೋಗೆ ಮನೆಗೆ ಬಂದು ಗೋಬಿನೆಲ್ಲ ಅಣ್ಣ ಆಲ್ರೆಡಿ ಫಿನಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನಾನು ಫಿನಿಷ್ ಮಾಡಿ ಸ್ವಲ್ಪ ಮತ್ತೆ ಟೀನ ಕುಡಿದು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಅಜ್ಜಿಯ ಪುಟ್ಟ ಅಂಗಡಿ. ನನಗೆ ಪರ್ಸ್ನಲಿ ಇಷ್ಟ ಆಗಿರೋ ಸನ್ನಿಧಿ ನನ್ನ ಹುಟ್ಟೂರಲ್ಲಿ ಅಂದರೆ ಸಿದ್ಧಾರೂಢನ ಸನ್ನಿಧಿ, ನಾವು ಅಜ್ಜ ಅಂತ ಕರಿತೀವಿ. ಇವಳು ನನ್ನ ಪುಟ್ಟ ತಂಗಿ, ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಇವಳು. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ನಾಳೆ ಸಿಗುವ. ಬಾಯ್ ಬಾಯ್.